ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ದೇವಶನರೇ, ಏಪ್ರಿಲ್ 14ನೇ ತಾರೀಕು ನಡೆಯುವಂಥ ಯವನಸ್ಥರ ಕೂಟಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದು ನಮ್ಮ ಸೇವೆಯ ಒಂದು ಅತ್ಯುನ್ನತವಾದಂಥ ಕನಸಾಗಿರುವಂಥದ್ದಾಗಿದೆ. ನಾವು ಮಾತ್ರ ಬೆಳೆಯುವುದು ಮಾತ್ರವಲ್ಲದೆ ಇನ್ನೂ ಬರುವ ದಿನಮಾನಗಳಲ್ಲಿ ಈ ಸೇವೆಗಳ ಮೂಲಕವಾಗಿ ಈಗಾಗಲೇ ಅನೇಕ ಸೇವಕರುಗಳು ಎದ್ದು ಕರ್ನಾಟಕದಾದ್ಯಂತ ಸೇವೆಯಲ್ಲಿ ಪ್ರಚುರಿಸುತ್ತಿರುವಂಥ ಸಂದರ್ಭದಲ್ಲಿ ಈ ಸೇವೆಯ ಪ್ರಾಮುಖ್ಯವಾದಂಥ ದರ್ಶನವೇ ಕರ್ನಾಟಕ ಶುಭವಾರ್ತೆಯಿಂದ ತುಂಬಲ್ಪಡಬೇಕೆಂಬುದಾಗಿ, ಅದಕ್ಕೋಸ್ಕರವಾಗಿಯೇ ಈ ವಿಶೇಷವಾದಂಥ ಯವನಸ್ಥರ ಕೂಡಿಕೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ವಿಶೇಷವಾದಂಥ ಕೂಟಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿರಿ. ಈ ಕೂಟದಲ್ಲಿ ಮೋನಿಕಾ ಸಿಸ್ಟರ್ ಅವರನ್ನು, ಸೋನಿಕಾ ಸಿಸ್ಟರ್ ಅವರನ್ನು, ನನ್ನನ್ನು, ನಮ್ಮ ಸಭೆಯವರನ್ನು ದೇವರು ಬಲವಾಗಿ ಉಪಯೋಗ ಮಾಡಿಕೊಳ್ಳುವ ಹಾಗೆ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ವಿಶೇಷವಾದಂಥ ಕೂಟದ ಬಗ್ಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸಭೆಯವರಿಗೆ ಒಂದು ವೇಳೆ ಈ ಕೂಟದ ವಿಷಯದಲ್ಲಿ ಯಾರಿಗೆ ಗೊತ್ತಿಲ್ಲವೋ ಅಂಥ ವ್ಯಕ್ತಿಗಳಿಗೆ ನೀವು ಕಾಲ್ ಮಾಡಿ ತಿಳಿಸಿ ಆ ಕೂಟದಲ್ಲಿ ಭಾಗವಹಿಸುವುದಕ್ಕೆ ನೀವು ಪ್ರೋತ್ಸಾಹಿಸಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ನೀವು ವಾಸ ಮಾಡ್ತಾ ಇರುವುದಾದರೂ, ನಿಮ್ಮ ಮಕ್ಕಳು ಅಥವಾ ಯವನಸ್ಥ ನಿಮ್ಮ ಮಗಳು ಅಥವಾ ಮಗನು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಈ ಕೂಟಕ್ಕೆ ಹೋಗು ಎಂಬುದಾಗಿ ಪ್ರೋತ್ಸಾಹ ಮಾಡಿರಿ. ಯಾವುದೇ ಎಂಟ್ರಿ ಫೀ ಇರೋದಿಲ್ಲ. ಪ್ರತ್ಯೇಕವಾಗಿ ಉದಯ ಕಾಲದಲ್ಲಿ 9 ಗಂಟೆಯಿಂದ ನಡೆಯುವಂಥ ಈ ಕೂಟದಲ್ಲಿ ಪ್ರತ್ಯೇಕವಾಗಿ ದೇವರ ಜೀವವುಳ್ಳಂಥ ಆರಾಧನೆ, ಅನೇಕ ವಾಕ್ಯದ ರಹಸ್ಯಗಳ ಪ್ರಕಟಣೆ, ಪ್ರವಾದನೆ, ಪ್ರತ್ಯೇಕವಾಗಿ ಈ ಕೂಟದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಊಟದ ವ್ಯವಸ್ಥೆ ಸದಾ ನಾವು ಫ್ರೀಯಾಗಿ ಕೊಡಲಿಕ್ಕಿದ್ದೇವೆ. ಇಂಥ ಒಂದು ವಿಶೇಷವಾದಂಥ ಈ ಕೂಟದಲ್ಲಿ ನೀವು ನಿಮ್ಮ ಸ್ನೇಹಿತರು ಭಾಗವಹಿಸಿ ಈ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರತ್ಯೇಕವಾಗಿ ಭಾನುವಾರ ಕರ್ತನ ಸಂಸ್ಕಾರ ಭೋಜನ ಇರ್ತದೆ ಬೆಂಗಳೂರು ಪಟ್ಟಣದಲ್ಲಿ. ಸರಿಯಾಗಿ 7 ಗಂಟೆಯಿಂದ ನಡೆಯುವಂಥ ಈ ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಳ್ರಿ. ಬಾಣಸ್ವಾಡಿ, ಹೊರಮಾವು, ಅಗ್ರಾ ರೋಡ್, ಜಯಂತಿ ಸರ್ಕಲ್ನಲ್ಲಿರುವಂಥ ಈ ಸಭೆ, ಇದಕ್ಕೆ ಸಮೀಪವಿರುವಂಥ ದೇವ ಮಕ್ಕಳನ್ನು ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸುತ್ತೇನೆ. ಬನ್ನಿರಿ ದೇವಚಂದ್ರೇ, ನಿಮ್ಮ ಬಿಡುಗಡೆಗಾಗಿ, ನಿಮ್ಮ ಸ್ವಸ್ಥತೆಗಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ ಈ ವಿಶೇಷವಾದ ಆರಾಧನೆಯಲ್ಲಿ ಪ್ರಾರ್ಥಿಸುವುದು ಮಾತ್ರವಲ್ಲ, ಪ್ರತ್ಯೇಕವಾಗಿ ಆಧ್ಯಾತ್ಮಿಕವಾಗಿ ನೀವು ಬಲ ಹೊಂದುವುದಕ್ಕೆ ದೇವರು ತಾನೇ ವಿಶೇಷವಾದಂಥ ಗುಡಾರ್ಥಗಳನ್ನು ಪ್ರಕಟಿಸುವಂಥ ಆತ್ಮಿಕ ಸಭೆ ಇದಾಗಿರುವಂಥದ್ದಾಗಿದೆ. ಬಂದು ದೈವಾಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:30 ನಡೆಯುವಂಥ ಈ ಕೂಟದಲ್ಲಿ ಸಹೋದರಿ ಮೋನಿಕಾ ಸಿಸ್ಟರ್ ದೇವರ ವಾಕ್ಯವನ್ನು ಪ್ರತಿ ವಾರ ಹೊತ್ತು ತರಲಿಕ್ಕಿದ್ದಾರೆ. ಆತ್ಮೀಯ ದೇವಶನರೇ, ಈ ಭಾನುವಾರದ ಆರಾಧನೆಯಲ್ಲಿ ಬೆಂಗಳೂರು ಸುತ್ತಮುತ್ತಲೂ ಅಥವಾ ವೈಯಕ್ತಿಕವಾಗಿ ತುಮಕೂರು ಸುತ್ತಮುತ್ತಲೂ ಅಥವಾ ಈ ಪ್ರಯಾಣ ಹೋಗುತ್ತಿರುವಂಥ ಅಥವಾ ಬೆಂಗಳೂರಿಗೆ ಬರುವಂಥ ವ್ಯಕ್ತಿಗಳು ಯಾರಾದರೂ ಇರುವುದಾದರೆ ಈ ಕೂಟದಲ್ಲಿ ಈ ಆರಾಧನೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ತುಮಕೂರು ಪಟ್ಟಣದಲ್ಲಿ ಸಿಸ್ಟರ್ ಮೋನಿಕಾ ಅವರು ದೇವರ ಸೇವೆಯನ್ನು, ಆರಾಧನೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಸಾಲು ಹಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಆತ್ಮೀಯ ದೇವಶನರೇ, ಸಂತೋಷವಾಗಿ ಸಾವಧಾನವಾಗಿ ಕೊನೆಯ ತನಕ ಈ ಸಂದೇಶ ಮುಗಿಯುವ ತನಕ ಕೇಳ್ರಿ. ಖಂಡಿತವಾಗಿಯೂ ಈ ಸಂದೇಶದ ಅಂತ್ಯದಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇನೆ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನ್ ಚಂದಂತೀರೋ, ಅದನ ಏನ್ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನು ಮರೆತು ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನು ಮರೆತು ಬಿಟ್ಟಿರೋ.
ಒಬ್ಬ ಮನುಷ್ಯ ಮಡಿಕೆಯ ಬಳಿನಲ್ಲಿ ಹೋಗಿ ಕೇಳಿದ್ರಂತೆ, ಯಾಕೆ ನೀನು ಯಾವಾಗಲೂ ಕೂಲಾಗಿ ಇರ್ತೀಯಲ್ಲ, ಸಮಾಧಾನವಾಗಿ ಇರ್ತೀಯಲ್ಲ, ನಿನಗೆ ಯಾಕೆ ಕೋಪ ಬರಲ್ವಾ? ಯಾವಾಗಲೂ ನೀನು ಕೂಲಾಗಿ ಸೈಲೆಂಟಾಗಿ ಇರ್ತೀಯ ಎಂಬುದಾಗಿ ಕೇಳಿದ್ದಕ್ಕೆ ಮಡಿಕೆ ಹೇಳಿದಂತೆ, ಏನು ಗೊತ್ತಾ, ನಾನು ಮಣ್ಣಿನಿಂದಲೇ ಬಂದವಳು, ಆದದ್ದರಿಂದ ಮತ್ತೆ ತಿರುಗಿ ನಾನು ಮಣ್ಣಿಗೆ ಹೋಗುವ ಸಂದರ್ಭವಿರುವುದಕ್ಕಾಗಿ ನಾನು ಏನು ಈ ಲೋಕದಲ್ಲಿ ತಂದಿಲ್ಲ, ಏನು ತೆಗೆದುಕೊಂಡು ಹೋಗೋದಿಲ್ಲ, ಮಣ್ಣಿನಿಂದಲೇ ಬಂದಿದ್ದೇನೆ, ಮತ್ತು ಮಣ್ಣಿಗೆ ತಿರುಗಿ ನಾನು ಹೋಗುವ ಸಂಭವ ಇರೋದರಿಂದ ನಾನು ಕೂಲಾಗಿ ಇರೋದಕ್ಕೆ ಇಷ್ಟಪಡುತ್ತೇನೆ ಎಂಬುದಾಗಿ ಆ ಮಡಿಕೆ ಉತ್ತರ ಕೊಡುತ್ತಂತೆ. ಆತ್ಮೀಯ ದೇವಶನರೇ, ಇವತ್ತು ಮನುಷ್ಯನನ್ನು ದೇವರು ಮಣ್ಣಿನಿಂದ ರೂಪಿಸಿದನು. ಎಷ್ಟು ಅಮೂಲ್ಯವಾದಂಥ ರೀತಿಯಲ್ಲಿ ಈ ಮಣ್ಣಿನ ಘಟಕವನ್ನು ತನ್ನ ಕೈಯಿಂದ ಸ್ಥಾಪಿಸಿದನು. ಆ ಮಡಿಕೆಗೆ ಅಷ್ಟೊಂದು ಸಮಾಧಾನ ಇರುವುದಾದರೆ, ದೇವರ ಕೈಯಿಂದ ನಿರ್ಮಿತವಾದಂಥ ಮಡಿಕೆಗಳು ನಾವು. ಆತನು ಕುಂಬಾರನು, ನಾವು ಜೇಡಿಮಣ್ಣು ಎಂಬುದಾಗಿ ಬೈಬಲಲ್ಲಿ ನಾವು ನೋಡುತ್ತೇವೆ. ಆದರೆ ನಮಗೆ ಈ ಸಮಾಧಾನ ಇದೆಯಾ? ಈ ಕೂಲಾಗಿರುವಂಥ ಸ್ವಭಾವ ನಮಗೆ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಂದರ್ಭ ಇದಾಗಿರುವಂಥದ್ದಾಗಿದೆ. ಹೌದು ಆತ್ಮೀಯ ದೇವಶನರೇ, ಮಾನವನ ಜೀವಿತದಲ್ಲಿ ಎಲ್ಲಿ ನೋಡಿದರೂ ಆಹಾಕಾರ, ಎಲ್ಲಿ ನೋಡಿದರೂ ಸಮಾಧಾನವಿಲ್ಲದೆ ಇರುವಂಥ ಪರಿಸ್ಥಿತಿ, ಎಲ್ಲಿ ನೋಡಿದರೂ ಗಲಿಬಿಲಿ, ಎಲ್ಲಿ ನೋಡಿದರೂ ಟೆನ್ಷನ್, ಎಲ್ಲಿ ನೋಡಿದರೂ ವೈಯಕ್ತಿಕವಾಗಿ ಅವರ ಬದುಕಿನಲ್ಲಿ ಸಮಾಧಾನವೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಜಗತ್ತು ಓಡ್ತಾ ಇದೆ. ಇವತ್ತು ದೇವರಾತ್ಮನ ನಮ್ಮ ಸಂಗಡ ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಮಡಿಕೆಯಿಂದ ನಾವು ಕಲಿಬೇಕಾದಂಥ ಪಾಠ, ಮಡಿಕೆಯಿಂದ ನಾವು ಕಲಿಬೇಕಾದಂಥ ಪಾಠ. ಯಾಕೆ ಆ ಮಡಿಕೆ ಯಾವಾಗಲೂ ಕೂಲಾಗಿ ಇರುತ್ತದೆ? ಆ ಮಡಿಕೆಗೆ ಚೆನ್ನಾಗಿ ಗೊತ್ತು, ಈಗ ತಾನೇ ಹೇಳಿದ ರೀತಿಯಲ್ಲಿ ಅದು ಮಣ್ಣಿಂದ ಬಂದಿದ್ದು ತಿರುಗಿ ಮಣ್ಣಿಗೆ ಸೇರುವುದರಿಂದ ಅದರ ಮಧ್ಯದಲ್ಲಿ ಏನಿಲ್ಲ, ಇರುವಷ್ಟು ದಿನಗಳ ಕಾಲ ಸಮಾಧಾನದಿಂದ ಕೂಲಾಗಿರಬೇಕೆಂಬುದಾಗಿ ಅದು ಆಸೆ ಪಟ್ಟ ಹಾಗೆ ದೇವರ ಕೈಯಿಂದ ನಿರ್ಮಾಣವಾದಂಥ ಮಡಿಕೆಗಳು ನಾವು ನಮ್ಮ ಜೀವಿತದಲ್ಲೂ ಆ ಸಮಾಧಾನವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ಸಮ್ಮುಖದಲ್ಲಿ ಯೆರೆಮೀಯನು ಆ ಕುಂಬಾರನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮಡಿಕೆಯನ್ನು ಮಾಡುವಂಥ ಆ ವಿಧಾನವನ್ನು ಕಂಡು ಆತನು ಮರುಗುತ್ತಾನೆ. ಅಯ್ಯೋ, ಈ ಮಣ್ಣಿಗೆ ಎಷ್ಟು ಕಷ್ಟ! ಎಲ್ಲೋ ಬಿದ್ದಂಥ ಈ ಮಣ್ಣು ಆ ಕುಂಬಾರನ ಕೈನಲ್ಲಿ ಸೇರ್ತದೆ. ಆ ಕುಂಬಾರನ ಕೈನಲ್ಲಿ ಸೇರಿದ ನಂತರ ಅದರಲ್ಲಿರುವಂಥ ಕಸ, ಅದರಲ್ಲಿರುವಂಥ ಕಡ್ಡಿ, ಅದರಲ್ಲಿರುವಂಥ ಧೂಳುಗಳನ್ನು, ಅದರಲ್ಲಿರುವಂಥ ಕಲ್ಮಶಗಳನ್ನು ದೂರ ತರೆದು ನೀರು ಹಾಕಿ ನೆನೆಸಿ ಕಾಲಿನಿಂದ ಕಚ ಅಂತ ಹೇಳಿ ಅದನ್ನು ತುಳಿದು ಅದನ್ನು ಮೆತ್ತಗೆ ಮಾಡಿ ಅದು ಮೃದುವಾದ ನಂತರ ಕೈನಲ್ಲಿ ಎತ್ತಿಕೊಂಡು ಆತನು ಮಡಿಕೆ ಮಾಡುವಂಥ ಆ ಗಾಲಿಯ ಮೇಲೆ ಆ ಕೋಲನ್ನು ಹಾಕಿ ಆ ಗಾಲಿನ ಸುತ್ತಿಸುತ್ತಾ ಆ ಮಣ್ಣನ್ನು ತನ್ನ ಕೈಯಿಂದ ಮಾಡುವಂಥ ಆ ವಿಧಾನವನ್ನು ನೋಡಿ ಅವನಿಗೆ ಬೇಸರವಾಗ್ತಂತೆ. ಏನೆಂದರೆ, ಇಷ್ಟೊಂದು ಕಠಿಣವಾದಂಥ ಶಿಕ್ಷೆಯನ್ನು ಈ ಮಣ್ಣಿಗೆ, ಈ ಮಡಿಕೆಗೆ ಕೊಡಬೇಕಾ ಎಂಬುದಾಗಿ. ಅದಾದ ನಂತರ ಅದಕ್ಕೆ ಒಂದು ಸುಂದರವಾದಂಥ ರೂಪ ಬಂದ ಮೇಲೆ ಯೆರೆಮೀಯನು ಸಂತೋಷಪಟ್ಟನಂತೆ. ಹೌದು ಪ್ರೀತಿಯುಳ್ಳ ದೇವಶನರೇ, ನಿನ್ನ ಜೀವಿತದಲ್ಲಿ ಇವತ್ತು ನಾವು ಸಮಾಧಾನ ಕಳ್ಕೊಂಡಿರುವುದಾದರೆ, ನೆಮ್ಮದಿ ಕಳ್ಕೊಂಡಿರುವುದಾದರೆ, ಸಂತೋಷ ಕಳ್ಕೊಂಡಿರುವುದಾದರೆ, ಇವತ್ತು ದೇವರು ಈ ಮಡಿಕೆ ಎನ್ನುವಂಥ ಈ ವಿಷಯದಲ್ಲಿ ನಮ್ಮ ಸಂಗಡ ಮಾತನಾಡುವಂಥ ಒಂದು ಕಾರ್ಯ ಏನು ಗೊತ್ತಾ? ಯಾರನ್ನು ದೇವರು ಪ್ರೀತಿಸುತ್ತಾನೋ ಅವರನ್ನು ದೇವರು ಆರಿಸಿ ತೆಗೆದುಕೊಳ್ಳುತ್ತಾನೆ. ಯಾರನ್ನು ದೇವರು ಹೆಚ್ಚಾಗಿ ತನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುತ್ತಾನೋ ಅವರಿಗೆ ಹೆಚ್ಚು ಶೋಧನೆಯನ್ನು ಆತನು ಕೊಡುವಂಥವನಾಗಿದ್ದ. ವೈಯಕ್ತಿಕವಾದ ಆತ್ಮಿಕತೆ ಬದುಕಿನಲ್ಲಿ ನಾವು ಪರಿಶುದ್ಧರಾದಂಥ ಜೀವಿತವನ್ನು ನಡೆಸಬೇಕಂದರೆ
ಆತನ ಪ್ರೀತಿಯ ಶಿಕ್ಷೆಗೆ ಒಳಗಾಗಲೇಬೇಕು. ಆತನ ಕೃಪೆಗೆ ನಾವು ಪಾತ್ರರಾಗಿ ಆತನ ಸನ್ನಿಧಾನದಲ್ಲಿ ನಾವು ಆತನ ಸೇವೆಯನ್ನು ಮಾಡುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕಂದ್ರೆ, ದೇವರ ಮಗುವೆ, ನಮ್ಮಲ್ಲಿರುವಂಥ ಈ ಆತ್ಮಿಕಕ್ಕೆ ವಿರೋಧವಾಗಿರುವಂಥ ಅವಗುಣಗಳನ್ನು ಮೊದಲು ತೆಗಿಬೇಕು. ಆತನ ಕೈನಲ್ಲಿ, ಅಂದರೆ ಆ ಕುಂಬಾರನ ಕೈನಲ್ಲಿ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ, ಮಣ್ಣನ್ನು ಒಂದೇ ಸಾರಿ ತೆಗೆದುಕೊಂಡು ಮಡಿಕೆಯನ್ನು ಮಾಡೋದಿಲ್ಲ. ಆ ಮಡಿಕೆ ಒಳಗಡೆ ಇರುವಂಥ ಎಲ್ಲ ಕಲ್ಲುಗಳನ್ನು, ಗಾಜುಗಳನ್ನು, ಅಲ್ಲಿರುವಂಥ ಕಲ್ಮಶವನ್ನು, ಅಲ್ಲಿರುವಂಥ ಕಡ್ಡಿ ಕಸವನ್ನೆಲ್ಲ ತೆಗಿತಾನೆ. ಬಹಳ ಜನ ಅಂದ್ಕೊಂಡಿರ್ತೇವೆ, ದೇವರ ಕೈನಲ್ಲಿ ಒಂದು ಅಮೂಲ್ಯವಾದ ಪಾತ್ರೆಯಾಗಿ ನಾನು ಸದಾ ಪ್ರಕಾಶಿಸಬೇಕು. ದೇವರೇ, ನನ್ನನ್ನು ನೀನು ಉಪಯೋಗಿಸುವುದಿಲ್ಲವಾ? ಬಹಳ ಜನ ಕಾಲ್ ಮಾಡಿ ಹೇಳ್ತಾರೆ, ನಾನು ದೇವರಿಗೋಸ್ಕರವಾಗಿ ಪ್ರತಿಷ್ಠಾಪಿಸಲ್ಪಡಬೇಕು ಪಾಸ್ಟರ್, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹಾಗಾದರೆ ದೇವ ಮಕ್ಕಳೇ, ದೇವರು ಅನ್ಯಾಯಗಾರನಲ್ಲ. ನಾನು ನೀನು ಅಂದುಕೊಂಡ ಹಾಗೆ ನಮ್ಮನ್ನು ಆತನು ಕೈ ಬಿಡೋದಿಲ್ಲ. ಆದರೆ ಕರ್ತನ ಕೈನಲ್ಲಿ ಒಂದು ಉಪಯೋಗವಾಗುವಂಥ ಪಾತ್ರೆಗಳಾಗಿ ನಾವು ಮಾರ್ಪಡಬೇಕಂದ್ರೆ, ನಮ್ಮ ಒಳಗಡೆ ಇರುವಂಥ ಎಲ್ಲ ವಿಧವಾದಂಥ ಆ ಗಾಜುಗಳನ್ನು, ಆ ಕಲ್ಲುಗಳನ್ನು, ಆ ಧೂಳನ್ನು, ಆ ಕಡ್ಡಿ ಕಸ ಎನ್ನುವಂಥ ಈ ಲೋಕದಲ್ಲಿ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕಾಮ, ಕ್ರೋಧ, ದ್ವೇಷ, ಅನೇಕರಿಗೆ ಅಪಹಾಸ್ಯ ಮಾಡುವಂಥ, ಅನೇಕರಿಗೆ ನೋವು ಕೊಡುವಂಥ ಆ ಕ್ರಿಯೆಗಳು ಮೊದಲು ಶುದ್ಧವಾಗಬೇಕು. ಬಹಳ ಜನರು ಅಂದ್ಕೊಂಡು ಬಿಟ್ಟಿರ್ತಾರೆ, ಏನಂತ ಹೇಳಿದರೆ, ಇವೆಲ್ಲವೂ ಸದಾ ಇಟ್ಟುಕೊಂಡು ಸಹ ದೇವರು ನಮ್ಮನ್ನು ಉಪಯೋಗ ಮಾಡಬೇಕೆಂಬುದಾಗಿ. ಇಲ್ಲ ಇಲ್ಲ, ಆ ಮಡಿಕೆ ಕುಂಬಾರನ ಕೈನಲ್ಲಿ ಸುಂದರವಾಗಿ ನಿರ್ಮಿತವಾಗಬೇಕಂದ್ರೆ ಅದು ಮೊದಲು ಶುದ್ಧೀಕರಣವಾಗಬೇಕು. ಕರ್ತನ ನಾಮವನ್ನು ಹೇಳಿಕೊಳ್ಳುವಂಥ ನಿಮ್ಮ ಜೀವಿತದಲ್ಲಿ, ಕರ್ತನ ಸಮ್ಮುಖದಲ್ಲಿ ಒಂದು ಅಮೂಲ್ಯವಾದ ಪಾತ್ರೆಯಾಗಿ ಮಾರ್ಪಡಬೇಕಂದ್ರೆ ದೇವರು ಸದಾ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತಾನೆ. ಅಂದ್ಕೊಂಡಿರ್ತೇವೆ ಬಹಳ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಪರೀಕ್ಷೆ ಮಾಡೋದಿಲ್ಲ ಅಂತ. ಆದರೆ ಬೈಬಲಲ್ಲಿ ಒಂದು ವಚನ ಹೀಗೆ ಹೇಳ್ತದೆ, ಯಾರು ಆತನಿಗೆ ಮೆಚ್ಚುಗೆ ಜೀವಿತವನ್ನು, ಯಾರು ಆತನಿಗೆ ಪರಿಪೂರ್ಣವಾದ ಆರಾಧನೆಯನ್ನು, ಯಾರು ಆತನಿಗೋಸ್ಕರವಾಗಿ ಮೀಸಲಾಗಿ ಪ್ರತ್ಯೇಕಿಸಲ್ಪಟ್ಟು ನಾನು ನಿನಗೋಸ್ಕರವಾಗಿ ಬದುಕುತ್ತೇನೆ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳನ್ನೇ ಆತನು ಪರೀಕ್ಷೆ ಮಾಡ್ತಾನಂತೆ. ನೀವು ನೋಡ್ರಿ, ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯದ 3ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯದ 3ನೇ ವಚನ, ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನಂತೆ. ಆತ್ಮೀಯ ದೇವಜನರೇ, ಶೋಧನೆ ಎನ್ನುವಂಥ ಈ ಶಬ್ದ ಇದೆಯಲ್ಲ, ಬಹಳ ಜನರಿಗೆ ಇಷ್ಟ ಇರೋದಿಲ್ಲ. ದೇವರಿಂದ ಬರುವಂಥ ಈ ಪರಿಶೋಧನೆ ಎನ್ನುವಂಥ ಈ ಶಬ್ದ ಬಹಳ ಜನರಿಗೆ ಇಷ್ಟ ಆಗೋದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ದೇವರು ತನ್ನನ್ನು ಪ್ರೀತಿಸ್ತಾರೋ ಇಲ್ಲವೋ ಎಂಬುದಾಗಿ ಆತನು ಪರೀಕ್ಷೆ ಮಾಡ್ತಾನೆ. ಆಧ್ಯಾತ್ಮಿಕವಾಗಿ ನಾವು ಇದನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ದಾವೀದನ ಜೀವಿತವನ್ನು ಗಮನಿಸುವಾಗ ಅಷ್ಟು ಭಕ್ತಿಯಿಂದ ಇದ್ದಂಥ ಆ ವ್ಯಕ್ತಿಯನ್ನು ದೇವರು ಶೋಧನೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಆತನು ಒಂದು ಮಾತನ್ನು ಹೇಳ್ತಾನೆ, ನನಗೆ ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಾನು ದೇವರ ಆಜ್ಞೆಯನ್ನು ನಾನು ಕಲಿತುಕೊಂಡೆನೆ ಎಂಬುದಾಗಿ. ಶೋಧನೆ ಅವನಿಗೆ ಇಷ್ಟ ಆಯ್ತಂತೆ. ಆ ಶೋಧನೆ ಎನ್ನುವಂಥ ಕಷ್ಟ ಆತನಿಗೆ ಹಿತಕರವಾಯಿತು, ಅದರಿಂದಲೇ ನಾನು ನಿನ್ನ ನಿಬಂಧನೆಗಳನ್ನು ನಾನು ಕಲಿತುಕೊಂಡೆ ಎಂಬುದಾಗಿ ಆತನು ಸ್ಪಷ್ಟಪಡಿಸ್ತಾನೆ. ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರೇ,
ಅನೇಕ ಜನರಿಗೆ ಕಷ್ಟ ಅಂದರೆ ಆಗಲ್ಲ, ಹೋರಾಟ ಅಂದರೆ ಆಗಲ್ಲ, ಅವಮಾನ ಅಂದರೆ ಆಗಲ್ಲ, ನಿಂದೆ ಅಂದರೆ ಆಗಲ್ಲ, ಅಪಹಾಸ್ಯ ಅಂದರೆ ಆಗಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ನಾನು ನಿಂತ್ಕೊಳ್ಬೇಕೆಂಬುದಾಗಿ 1-2 ವರ್ಷಗಳಲ್ಲ, ಆದರೆ 13 ವರ್ಷಗಳ ಕಾಲ ದಿನಕ್ಕೆ ಸ್ತೋತ್ರವಾಗಲಿ ಈ ಶೋಧನೆ, ಈ ಕಷ್ಟ ಅವನಿಗೆ ಹಿತಕರವಾಗಿ ಮಾರ್ಪಟ್ಟಿತಂತೆ. ಆತನ ಪರೀಕ್ಷೆಯಲ್ಲಿ ಆತನು ಪಾಸಾದ ನಂತರವೇ ಅವನ ಜೀವನ ಚರಿತ್ರೆಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಆತನು ಚಕ್ರವರ್ತಿಯನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ಬೈಬಲಲ್ಲಿ ಯೋಬನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಆತನಿಗೆ ಬಂದಂಥ ಆಪತ್ತು ವಿಪತ್ತುಗಳನ್ನು ಗಮನಿಸುವಾಗ ದೇವರ ಬಾಯಿಂದಲೇ ನೀತಿವಂತನೆಂಬುದಾಗಿ ಕರೆಸಲ್ಪಟ್ಟಂಥ ಒಳ್ಳೆಯ ಆರಾಧಕನಾಗಿರುವಂಥ ದೇವರ ಸನ್ನಿಧಾನದ ಸೇವಕನಾಗಿರುವಂಥ ಯೋಬನು ಹೀಗೆ ಹೇಳುತ್ತಾನೆ, ಈ ಶೋಧನೆಯ ದಾಟಿದ ಮೇಲೆ ನಾನು ಶುದ್ಧ ಸುವರ್ಣವಾಗಿ ನಾನು ಮಾರ್ಪಡ್ತೇನೆ ಎಂಬುದಾಗಿ ದೇವರೇ ಸಾಕ್ಷಿ ಕೊಟ್ಟಂಥ ನೀತಿವಂತನೆಂಬುದಾಗಿ, ಭಕ್ತಿವಂತ ಎಂಬುದಾಗಿ, ಯಥಾರ್ಥವಂತನೆಂಬುದಾಗಿ ಕರೆಸಲ್ಪಡುವಂಥ ಆ ವ್ಯಕ್ತಿ ಎಲ್ಲವನ್ನು ಕಳೆದುಕೊಂಡ ನಂತರ ಆತನ ಬಾಯಿ ಮಾತಿನಿಂದಲಾದರೂ ದೇವರನ್ನು ಯಾವತ್ತೂ ದೂಷಣೆ ಮಾಡಲಿಲ್ಲ. ದೇವರೇ ತೆಗೆದುಕೊಂಡನು, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಘನಪಡಿಸಿದನು. ಆದರೆ ಅವನ ಅಂತ್ಯಸ್ಥಿತಿಯನ್ನು ನೋಡುವಾಗ ದೇವರು 2ರಷ್ಟು ಮಾನಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಯೇಸು ಸ್ವಾಮಿ ಆತನ ಜೀವನ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಆ ಮಡಿಕೆಗೆ ಮಣ್ಣು ಮಾಡುವಂಥ ಕುಂಬಾರನ ಜೀವನ ಚರಿತ್ರೆ ನೋಡುವ ಹಾಗೆ ತುಳಿತಕ್ಕೆ ಒಳಗಾದನು, ಅಪಹಾಸ್ಯಕ್ಕೆ ಒಳಗಾದನು. ಆತನಷ್ಟು ನಿಂದೆ, ಆತನಷ್ಟು ಅವಮಾನ, ಆತನಷ್ಟು ಕ್ರೂರವಾಗಿ ಹಿಂಸಿಸಲ್ಪಟ್ಟವರು ದೇಹದಲ್ಲಿ ಒಂದು ಸೂಚಿ ಇಡುವಷ್ಟು ಜಾಗನೂ ಇಲ್ಲದ ರೀತಿಯಲ್ಲಿ ಸೈತಾನನು ಆತನ ಚರ್ಮವನ್ನು ನಾಶಪಡಿಸಿದರಂತೆ, ದೇಹದ ಅಂಗಾಂಗಗಳನ್ನು ವಿಕಾರವಾದಂಥ ರೂಪದಲ್ಲಿ ತೆಗೆದುಕೊಂಡು ಹೋದಂಥ ಸಂದರ್ಭಗಳು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ದೇವರು ಕೊಟ್ಟಂಥ ಆ ಅಮೂಲ್ಯವಾದಂಥ ಕೆಲಸ ಆತನು ಮಾಡುವಂಥ ಸಂದರ್ಭದಲ್ಲಿ ಈ ಅವಮಾನ, ಈ ನಿಂದೆ, ಈ ಅಪಹಾಸ್ಯವನ್ನು ತಿರಸ್ಕಾರ ಮಾಡಿದ್ದರಿಂದಲೇ ಆತನು ಸತ್ತು ಮೃತ್ಯುಂಜಯನಾಗಿ ಆ ಶಿಲುಬೆ ಮೇಲೆ ಮಾಡಿದಂಥ ತ್ಯಾಗ ಬಲಿದಾನದ ನಿಮಿತ್ತವಾಗಿಯೇ ಇವತ್ತು ಭೂಲೋಕ ಮಾತ್ರವಲ್ಲ, ಸರ್ವಲೋಕದ ಜನರು ಹೇಳಬೇಕು, ಆತನೇ ರಕ್ಷಕನೆಂಬುದಾಗಿ ಪ್ರತಿಯೊಬ್ಬರು ಮೊಣಕಾಲೂರಿ, ಪ್ರತಿಯೊಬ್ಬರು ನಾಲಿಗೆಯಿಂದ ಒಪ್ಪಿಕೊಳ್ಳಬೇಕು, ಆತನೇ ರಕ್ಷಕನೆಂಬುದಾಗಿ. ಅಷ್ಟು ಅತ್ಯುನ್ನತವಾಗಿ ಆತನ ನಾಮವನ್ನು ಇವತ್ತು ನಾವು ಘನಪಡಿಸ್ತಾ ಇದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ, ಆತನ ಸಮ್ಮುಖದಲ್ಲಿ, ಆತನ ಕೈಯಲ್ಲಿ ನಾವು ಅಮೂಲ್ಯವಾಗಿ ಮಾರ್ಪಡಿಸಪಡಬೇಕಂದ್ರೆ, ಅಥವಾ ಆತನ ನಾಮವನ್ನು ಘನಪಡಿಸುವಂಥ ವ್ಯಕ್ತಿಗಳಾಗಿ ನಾವು ಸ್ಥಿರವಾಗಿ ಇದ್ದೇವೋ ಇಲ್ಲವೋ ಎಂಬುದಾಗಿ ಇವರನ್ನೆಲ್ಲರನ್ನ ದೇವರು ಪರೀಕ್ಷಿಸಿದ ನಂತರವೇ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಯಾರು ಶೋಧನೆಯಲ್ಲಿ ಇದ್ದಾರೋ, ಅಥವಾ ಯಾರು ಕರ್ತನ ಪ್ರೀತಿಯ ಪರೀಕ್ಷೆಯ ಒಳಗಡೆ ಅವರು ಭಾಗಿಯಾಗ್ತಾರೋ, ದೇವರ ವಾಕ್ಯ ಹೇಳ್ತದೆ ಗೊತ್ತಾ, 1 ಪೇತ್ರನ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನ ಮತ್ತು 14ನೇ ವಚನ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. 14ನೇ ವಚನ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ನೀವು ಧನ್ಯರೇ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕ್ರಿಸ್ತನ ನಿಮಿತ್ತವಾಗಿ ನೀವು ಹಿಂಸೆಗೆ ಒಳಗಾದರೆ ನೀವು ಧನ್ಯರೇ, ನೀವು ಧನ್ಯರೇ. ವಿಪರೀತವಾದದ್ದು ನಡೀತು ಎಂಬುದಾಗಿ ನೀವು ನೆನೆಸ್ಕೊಳ್ಬೇಡ್ರಿ. ಕೊನೆ ಸಾಲು ವೆರಿ ಇಂಪಾರ್ಟೆಂಟ್. ಓದಮ್ಮ ಅದನ್ನು. ತೇಜೋಮಯವಾದ
ಆತ್ಮನಾಗಿರುವ ದೇವರಾತ್ಮನು ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ನಮಗೆ ಸಿಗುವಂಥ ಶ್ರೇಷ್ಠವಾದ ಬಹುಮಾನ ಇದು. ಯಾರು ಶೋಧನೆ ಒಳಗೆ ಒಳಗಾಗಿದ್ದೇವೆಂಬುದಾಗಿ ವಿಪರೀತವಾಗಿ ಚಿಂತೆ ಮಾಡದೆ, ಈ ಶೋಧನೆಯನ್ನು ನಾನು ಜಯಿಸ್ತೇನೆ, ಈ ಶೋಧನೆಯ ನಂತರ ದೇವರು ನನಗೆ ಕೊಡುವಂಥ ಅನುಗ್ರಹ ಇದೆಯಲ್ಲ, ಸಾಮಾನ್ಯವಾದದ್ದಲ್ಲ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳೇ, ಯಾರು ಇವತ್ತು ನಿಂದೆಗೆ, ಅಪಹಾಸ್ಯಕ್ಕೆ, ವೇದನೆಗೆ, ಒಂಟಿತನಕ್ಕೆ ಗುರಿಯಾಗಿದ್ದೀರೋ, ದೇವರು ನಿಮಗೆ ಕೊಡುವಂಥ ಒಂದು ಶ್ರೇಷ್ಠವಾದ ವರಹ ಏನು ಗೊತ್ತಾ? ಬೆನಾಕೆ ಸ್ತೋತ್ರವಾಗಲಿ. ತೇಜೋಮಯವಾಗಿರುವಂಥ ಪರಿಶುದ್ಧಾತ್ಮನು ನಿಮ್ಮಲ್ಲಿ ನೆಲೆಗೊಳ್ಳುವ ಹಾಗೆ ಆತನು ಮಾಡುವಂಥವನಾಗಿದ್ದಾನೆ. ನೀನು ಅಂದ್ಕೊಂಡ ರೀತಿಯ ಬೆನಾಕೆ ಸ್ತೋತ್ರವಾಗಲಿ. ನನಗೆ ಈ ಶೋಧನೆಯ ಸಮಯದಲ್ಲಿ, ಈ ಕಷ್ಟದ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಇಲ್ಲ. ಸದಾಕಾಲ ನಮ್ಮ ಒಳಗಡೆ ವಾಸ ಮಾಡುವಂಥ ಆ ದೇವರ ಆತ್ಮನು ನಮ್ಮನ್ನು ಸಹಾಯಕ್ಕಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಆಲೋಚನೆಗಳನ್ನು ಆತನು ಕೊಡುವುದಕ್ಕಾಗಿಯೇ ಈ ಪರೀಕ್ಷೆಗಳನ್ನು ದೇವರು ಹಾಕಿ ಆ ಆತ್ಮನ ನಡೆಸುವಿಕೆಯಿಂದ ನಾವು ನಡೆಸಲ್ಪಡುವಂಥ ಸಂದರ್ಭದಲ್ಲಿ ಶತ್ರು ನಾಚಿ ತಲೆ ತಗ್ಗಿಸಿಕೊಂಡು ಹೋಗ್ತಾನೆ. ಮೂರನೇ ಒಂದು ಸಂಗತಿ ಏನು ಗೊತ್ತಾ? ಯಾಕೋಬನು ಹೀಗೆ ಬರೀತಾನೆ, 1ನೇ ಅಧ್ಯಾಯದ 12ನೇ ವಚನ, ಶೋಧನೆಗೆ ಶ್ರಮೆಗೆ ಒಳಗಾದಂಥ ವ್ಯಕ್ತಿಗಳನ್ನು ಕುರಿತು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಆಮೆನ್ ಹಲ್ಲೆಲೂಯಾ, ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಎಷ್ಟೊಂದು ಅಮೂಲ್ಯವಾದಂಥ ವಾಗ್ದಾನ ಆತ್ಮೀಯ ದೇವಜನರೇ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಆತನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಆತನು ಹೊಂದಿಕೊಳ್ಳುತ್ತಾನಂತೆ. ಇವತ್ತು ಅನೇಕರು ನಾವು ಅಂದ್ಕೊಂಡಿರ್ತೇವೆ, ಸುಲಭವಾಗಿ ಆಶೀರ್ವಾದ ಹೊಂದಬೇಕು, ಎಲ್ಲವೂ ಸದಾ ನಮ್ಮ ಬಳಿನಲ್ಲಿ ಬಂದು ಬಿಡಬೇಕು. ಅದು ದೊಡ್ಡದಾದಂಥ ಒಂದು ಭ್ರಮೆ. ದೇವರು ಯಾರನ್ನು ಪರೀಕ್ಷಿಸ್ತಾನೆ ಗೊತ್ತಾ? ಯಾರು ಆತನನ್ನು ಹೆಚ್ಚಾಗಿ ಪ್ರೀತಿಸ್ತಾರೋ, ಯಾರು ಹೆಚ್ಚಾಗಿ ಆರಾಧಿಸ್ತಾರೋ, ಯಾರು ಆತನಿಗೆ ಅಂಟಿಕೊಂಡಿರ್ತಾರೋ ಅವರನ್ನೇ ಆತನು ಪರೀಕ್ಷಿಸೋದು. ಎರಡನೇ ಒಂದು ಸಂಗತಿ, ಆ ಶೋಧನೆ ಸಮಯದಲ್ಲಿಯೂ ಸದಾ ನಿಂದೆ ಅವಮಾನಗಳಿಗೆ ಒಳಗಾಗಿಯೂ ಸಹ ನನಗೆ ನೀನೇ ಬೇಕು ಎಂಬುದಾಗಿ ಹೇಳುವಂಥವರಿಗೆ ಮಾತ್ರ ಪರಿಶುದ್ಧಾತ್ಮನ ಅಭಿಷೇಕವನ್ನು ಆತನು ಕೊಡುತ್ತಾನೆ. ಮೂರನೇ ಒಂದು ಸಂಗತಿ, ಕಷ್ಟವನ್ನು ಯಾರು ಸಹಿಸಿಕೊಳ್ತಾರೋ ಅವರಿಗೆ ಈ ವಿಶೇಷವಾದಂಥ ಕೃಪೆ, ಜೀವವೆಂಬ ಜಯಮಾಲೆಯನ್ನು ದೇವರು ಅನುಗ್ರಹಿಸುವಂತವನಾಗಿದ್ದಾನೆ. ಪರಲೋಕದ ಮನ್ನವನ್ನು, ಜೀವವೃಕ್ಷದ ಫಲವನ್ನು ತಿನ್ನುವ ಹಾಗೆ ಪರಲೋಕದ ಸಾನ್ನಿಧ್ಯಾನದಲ್ಲಿ ಪ್ರವೇಶ ಮಾಡಿ ಯಾವಾಗಲೂ ಆತನ ಎದೆಯಲ್ಲಿ ಒರಗುವ ಹಾಗೆ ದೇವರು ಅನುಗ್ರಹಿಸುತ್ತಾನೆ. ಅದಕ್ಕೆ ಯೋಬನು ಸ್ಪಷ್ಟಪಡಿಸ್ತಾನೆ. 23ನೇ ಯೋಬನ ಪ್ರವಾದನೆ ಗ್ರಂಥದ 10ನೇ ವಚನವನ್ನು ಗಮನಿಸುವಾಗ, ಸ್ತೋತ್ರಂ, ಯೋಬ 23:10ನೇ ವಚನ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನು ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ನಾನು ಕಾಣಿಸುತ್ತೇನಂತೆ. ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಇಷ್ಟು ಕಷ್ಟಪಟ್ಟಂಥ ವ್ಯಕ್ತಿ ಈತ ಮತ್ತೆ ತಿರುಗಿ ದೇವರ ಹತ್ರ ಎಂಥ ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ನನ್ನನ್ನು ಪರೀಕ್ಷಿಸಿ ನೋಡಿದರೆ ಯಾವ ತಪ್ಪು, ದೇವದ್ರೋಹ, ಯಾವುದೇ ವಿಧವಾದಂಥ ದೇವರಿಗೆ ವಿರುದ್ಧವಾದಂಥ ಕಾರ್ಯ ನನ್ನ ಒಳಗಡೆ ಇಲ್ಲ ಎಂಬುದಾಗಿ ಆತನು ಸ್ಪಷ್ಟಪಡಿಸ್ತಾನೆ. ಆತ್ಮೀಯ ದೇವಜನರೇ, ಅದಕ್ಕಾಗಿಯೇ ಮಣ್ಣಿನ ಮಡಿಕೆ ಯಾವಾಗಲೂ ಯಾಕೆ ಅದು ಕೂಲಾಗಿರ್ತದೆ ಎಂಬುದಕ್ಕೆ ಈಗ ಅದರ ವಿವರಣೆಯನ್ನು ನಾನು ಕೊಡುತ್ತೇನೆ.
ಅದು ಮೊದಲು ಬರೀ ಮಣ್ಣಾಗಿರ್ತದೆ. ಆ ಮಣ್ಣನ್ನು ಅನೇಕ ಜನರು ತುಳಿದುಕೊಂಡು ಓಡಾಡ್ತಾ ಇರ್ತಾರೆ. ಅದು ಕುಂಬಾರನ ಕಣ್ಣಿಗೆ ಬೀಳ್ತದೆ. ಆ ಮಣ್ಣು ಕುಂಬಾರನ ಕೈನಲ್ಲಿ ಬರುವಂಥ ಸಂದರ್ಭದಲ್ಲಿ ಅದರ ಒಳಗಡೆ ಇರುವಂಥ ಕಡ್ಡಿ, ಕಸ, ಧೂಳು ಎಲ್ಲ ತೆಗೆದು ಅದನ್ನು ತುಳಿದು ಅದನ್ನು ಮುದ್ದಿಯನ್ನಾಗಿ ಮಾಡಿ ಆ ಕೋಲನ್ನು ತಿರುಗಿಸುತ್ತಾ ಆ ಚಕ್ರದ ಮೇಲೆ ಹಾಕಿ ಒದ್ದಾಡಿಸ್ತಿರುವಂಥ ಸಂದರ್ಭದಲ್ಲಿ ಅದು ಎಷ್ಟು ನೊಂದಿರ್ಬೋದು, ಎಷ್ಟು ಅತ್ತಿರ್ಬೋದು, ಎಷ್ಟು ಕಷ್ಟವನ್ನು ಅನುಭವಿಸಿರ್ಬೋದು. ಇಷ್ಟಕ್ಕೆ ಕುಂಬಾರನು ಬಿಡೋದಿಲ್ಲ. ಆ ಕುಂಬಾರನು ಅದನ್ನು ತೆಗೆದುಕೊಂಡು ಹೋಗಿ ದಗದಗನೆ ಉರಿಯುವಂಥ ಬೆಂಕಿಯ ಒಳಗಡೆ ಹಾಕ್ತಾನೆ. ಅಯ್ಯೋ, ನಾನೇನೋ ಇಷ್ಟಕ್ಕೆ ಬಿಟ್ಟು ಬಿಡ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಎಂಥ ಕಠಿಣವಾದಂಥ ಕುಂಬಾರನ ಕೈನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಎಂಬುದಾಗಿ ವಿಲವಿಲವಿದ್ದಾಡ್ತಾ ಬೆಂಕಿನಲ್ಲಿ ಸುಡುತ್ತಾ ಅದಾದ ನಂತರ ಅದನ್ನು ತೆಗೆದುಕೊಂಡು ಕುಂಬಾರನು ಬೀದಿನಲ್ಲಿ ಅದನ್ನು ತಂದಿಡುವಾಗ, ಅಯ್ಯೋ, ಇಷ್ಟೊಂದು ಹಿಂಸೆ ಕೊಟ್ಟು ಈ ಬಿಸಿಲಲ್ಲಿ ನನ್ನನ್ನು ತೆಗೆದುಕೊಂಡು ಬಂದು ಇಟ್ಟಿಯಾ ಎಂಬುದಾಗಿ ಕುಂಬಾರನಿಗೆ ಕೇಳುವಾಗ ಆ ಕುಂಬಾರನ ಹೇಳ್ತಾನೆ, ಏನು ಗೊತ್ತಾ, ಈಗ ನಿನಗೆ ನಿಜವಾದಂಥ ವ್ಯಾಲ್ಯೂ ಬಂತು. ಈಗ ನಿನ್ನ ಮುಖವನ್ನು ಒಂದು ಸಾರಿ ನಿನ್ನ ದೇಹವನ್ನು ಮಿರರಲ್ಲಿ ನೋಡಿಕೋ, ಎಷ್ಟೊಂದು ಸುಂದರವಾಗಿ ನೀನು ಕಾಣ್ತಾ ಇದೆಯಾ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅದು ಆ ಮಿರರಲ್ಲಿ ನೋಡುವಾಗ ಅದಕ್ಕೆ ಸಂತೋಷವಾಗ್ತದೆ. ಅಯ್ಯೋ, ಇಷ್ಟು ಸುಂದರವಾಗಿ ನಾನು ಅದನ್ನು ಯಾರ ಕಾಲಲ್ಲೂ ಎಲ್ಲೋ ಕಸವಾಗಿ ಎಲ್ಲೋ ಧೂಳಾಗಿ ಇದ್ದಂಥ ನನ್ನನ್ನು ಇಷ್ಟೊಂದು ರೂಪಾಂತರ ಮಾಡಿದನಲ್ಲ. ಮತ್ತು ಕುಂಬಾರನು ಮುಂದುವರೆದು ಹೇಳ್ತಾನೆ, ಈಗ ನಿನಗೆ ಬೆಲೆ ಬಂದಿದೆ. ಈಗ ಜನರೆಲ್ಲರೂ ಸದಾ ನಿನ್ನನ್ನು ಬೆಲೆ ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ, ಕೈನಲ್ಲಿ ಹಿಡಿದುಕೊಂಡು ಅಲ್ಲ, ತಲೆ ಮೇಲೆ ಹೆಗ್ಗಲ ಮೇಲೆ ಹೊತ್ತುಕೊಂಡು ನಿನ್ನನ್ನು ಹೋಗುತ್ತಾರೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶಂಟ್ರೆ, ಇವತ್ತು ನಿನ್ನ ಬದುಕಿನಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳದೆ, ಶ್ರಮೆಯನ್ನು ಅನುಭವಿಸದೆ, ಕಸಕ್ಕೆ ಗಾಜಿಗೆ ಗುರುತಾಗಿರುವಂಥ ಹೊಟ್ಟೆ ಕಿಚ್ಚು, ಅಸೂಯೆ, ಕಾಮ, ಕ್ರೋಧ, ಮದ, ಮತ್ಸರ, ಅನೀತಿ, ಅಕ್ರಮ, ಈ ರೀತಿಯಾದಂಥ ಗಲೀಶು ಹೊರಗಡೆ ಹೋಗದೆ ನಾವು ಸದಾ ನಮ್ಮ ಆತ್ಮಿಕತೆ ಬದುಕಿಗೆ ದೇವರು ಬೆಲೆಯನ್ನು ಕೊಡೋದಿಲ್ಲ. ಅದು ಹೋದ ನಂತರವೇ ನಮಗೆ ಒಂದು ಬೆಲೆಯನ್ನು ಕಟ್ಟಿ, ಯಾರ ಕಾಲ ಕೆಳಗಡೆ ತುಳಿಯಲ್ಪಟ್ಟಿದ್ದೇವೋ, ಯಾರಿಗೆ ಕಸವಾಗಿದ್ದೇವೋ, ಯಾರು ನಮ್ಮನ್ನು ನೋಡುವಾಗ ಇವನು ಪಾಪಿ, ಇವನು ಕೊಟ್ಟವನು ಎಂಬುದಾಗಿ ಹೇಳಿ ನಮ್ಮನ್ನು ದೂಷಣೆ ಮಾಡ್ತಾ ಇದ್ರು, ಅವರ ಎದುರಿನಲ್ಲಿಯೇ ನಮ್ಮನ್ನು ನೋಡುವಾಗ ವಾವ್ ಎನ್ನುವಂಥ ಒಂದು ಪರಿಸ್ಥಿತಿನಲ್ಲಿ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಯಾವಾಗ ಈ ಕಸಕ್ಕೆ ಗುರುತಾಗಿರುವಂಥ ಕೋಪ, ಕ್ರೋಧ, ಮತ್ಸರ, ಅಸೂಯೆ ನಮ್ಮಿಂದ ಹೊರಗಡೆ ಹೋಗುತ್ತದೋ, ನಾವು ಸದಾ ಏನಾಗ್ತೀವಿ ಗೊತ್ತಾ, ಕೂಲಾಗ್ಬಿಡ್ತೇವೆ. ದೆನಾಕ್ಕೆ ಸ್ತೋತ್ರವಾಗಲಿ. ಆ ಸಂದರ್ಭದಲ್ಲಿ ದೇವರಿಗೆ ಮೀಸಲಾಗಿರುವಂಥ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಬಿಟ್ಟಿರ್ತೇವೆ. ಆಗ ನಮ್ಮ ಆರಾಧನೆ, ನಮ್ಮ ಧೂಪ, ನಮ್ಮ ಪ್ರಾರ್ಥನೆ ದೇವರಿಗೆ ಸಮರ್ಪಕವಾಗ್ತವೆ. ಧೂಪಕ್ಕೆ ಹಾಕುವಂಥ ಆ ವಿಶೇಷವಾದಂಥ ಕರ್ಪೂರ ಇದೆಯಲ್ಲ, ಅಥವಾ ಸುಗಂಧ ವಾಸನೆಯನ್ನು ಕೊಡುವಂಥ ಆ ಧೂಪಕ್ಕೆ ಹಾಕುವಂಥ ವಸ್ತುಗಳನ್ನು ಯಾವುದರಿಂದ ತಯಾರು ಮಾಡ್ತಾರಂದರೆ, ಚಕ್ಕೆ, ಲವಂಗ, ಬಚ್ಚಿ, ಬಹಳ ಬೆಲೆಯುಳ್ಳಂಥ ಅಮೂಲ್ಯವಾದಂಥ ವಸ್ತುಗಳನ್ನು ಎಲ್ಲವನ್ನು ಕ್ರೋಢೀಕರಿಸಿ ಅದನ್ನು ಮುದ್ದಿಯನ್ನಾಗಿ ಮಾಡಿ ಅದರಿಂದ ದೇವರಿಗೆ ಧೂಪವನ್ನು ಹಾಕ್ತಾರೆ. ಯಾವಾಗ ನಿನ್ನ ಬದುಕಿನಲ್ಲಿ ಆ ಧೂಪ ದೇವರಿಗೆ ಸುಗಂಧ ವಾಸನೆಯಾಗಿ ಮಾರ್ಪಡ್ತದೆ ಗೊತ್ತಾ, ಯಾವಾಗ ನಮ್ಮಲ್ಲಿರುವಂಥ ಕಲ್ಮಶ ಎಲ್ಲ ನೀಗಿ ಹೋದ ಮೇಲೆ ನಾವು ಯಾರ ವಿರೋಧಕ್ಕೂ ಸದಾ ಭಯಪಡಲ್ಲ, ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ಯಾರು ಏನಂದರೂ ಸದಾ ತಿರುಗಿ ಒಂದು ಮಾತನ್ನು ಆಡಲ್ಲ. ನಾವು ಕೂಲಾಗಿರ್ತೇವೆ. ಮಡಿಕೆಯ ಸ್ವಭಾವ ಏನು ಗೊತ್ತಾ, ಮಡಿಕೆಯನ್ನು ನೀವು ಗಮನಿಸಿ ನೋಡ್ರಿ, ಅದರಲ್ಲಿ ತಣ್ಣೀರಿಟ್ಟರೂ ತಣ್ಣಗಿರ್ತದೆ. ಒಂದು ವೇಳೆ ಬಿಸಿ ಬಿಸಿ ಕುದಿಯುವಂಥ ನೀರು ಹಾಕಿದ್ರು ಸದಾ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಬಂದರೆ ಅದು ಕೂಲಾಗ್ಬಿಡ್ತದೆ. ಅಥವಾ ಬೆಚ್ಚನ ನೀರು ಹಾಕಿದ್ರು ಸದಾ ಅದು ಕೂಲಾಗ್ಬಿಡ್ತದೆ. ಯಾರಾದರೂ ಬಿಸಿಲಿನಿಂದ ಪ್ರಯಾಣ ಮಾಡಿಕೊಂಡು
ದಾಹದಿಂದ ಮನೆಗೆ ಬಂದರೆ ಮೊದಲು ಆ ಮಡಿಕೆ ನೀರನ್ನೇ ಬಯಸ್ತಾರೆ. ಆ ಮಡಿಕೆ ನೀರನ್ನೇ ಬಯಸ್ತಾರೆ. ಯಾಕೆ ಗೊತ್ತಾ? ಅಷ್ಟು ಕೂಲಾಗಿರ್ತದೆ, ಅಷ್ಟು ಕೂಲಾಗಿರ್ತದೆ. ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಶನರೇ, ಇವತ್ತು ಎಷ್ಟೋ ಜನರು ತಾಳ್ಮೆಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕಳ್ಕೊಂಡು ಮನಸ್ಸೋ ಇಚ್ಛೆ ತಮ್ಮ ಜೀವಿತವನ್ನು ಬದುಕನ್ನು ಎಲ್ಲೆಲ್ಲೋ ಬಿಟ್ಟು ಅಲ್ಲೋಲ ಕಲ್ಲೋಲವಾಗಿ ಪ್ರತಿಯೊಂದಕ್ಕೂ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿಯನ್ನು ಮಾಡಿಕೊಂಡು ಅನೇಕ ರೋಗಗಳಿಗೆ ತುತ್ತಾಗಿದ್ದಾರೆ. ಅನೇಕ ವಿಧವಾದಂಥ ಕಷ್ಟ ನಷ್ಟಕ್ಕೆ ಗುರಿಯಾಗಿದ್ದಾರೆ. ಆದರೆ ಇವತ್ತು ದೇವರಾತ್ಮನು ನಮ್ಮ ಸಂಗಡ ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ನೀನು ತಿಳಿದುಕೋ, ಆ ಮಡಿಕೆ ನಮಗೆ ಹೇಳ್ತಾ ಇದೆ, ನೀನು ಇಷ್ಟೊಂದು ಕೂಲಾಗಿರೋದಕ್ಕೆ ಏನು ಕಾರಣ ಎಂಬುದಾಗಿ ಆ ಮನುಷ್ಯ ಕೇಳಿದ. ನಾನು ಮಣ್ಣಿನಿಂದ ಬಂದಿದ್ದೇನೆ, ಮತ್ತೆ ತಿರುಗಿ ಮಣ್ಣಿಗೆ ನಾನು ಹೋಗ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನಾನು ಯಾಕೆ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚನ್ನು ಮಾಡಲಿ ಎಂಬುದಾಗಿ ಹೇಳಿದ ರೀತಿಯಲ್ಲಿ, ಯಾವಾಗಲೂ ತಂಪಾಗಿ ಕೂಲಾಗಿರುವ ರೀತಿಯಲ್ಲಿ ಇವತ್ತು ನಿನ್ನ ಮನಸ್ಸಿನಲ್ಲಿ ನೀನು ಬರೆದುಕೋ. ನಿನ್ನನ್ನು ತನ್ನ ಕೈಯಾರೆ ಆ ಮಣ್ಣಿನಿಂದ ರೂಪಿಸಿದ್ದಾನೆ, ತಿರುಗಿ ನಿನ್ನ ಮಣ್ಣಿಗೆ ಹೋಗಲಿಕ್ಕಿದ್ದಿ. ಇದರ ಮಧ್ಯದಲ್ಲಿ ನಿನ್ನ ಒಳಗಡೆ ಇರುವಂಥ ಎಲ್ಲ ವಿಧವಾದಂಥ ದೇವದ್ರೋಹದ ಕ್ರಿಯೆಗಳನ್ನು ದೂರ ಮಾಡು. ದೇವರ ಕೈನಲ್ಲಿ ನಿನ್ನನ್ನು ಒಪ್ಪಿಸಿಕೊಡು. ಆ ಮಡಿಕೆ ಆಗೋದಕ್ಕಿಂತ ಮುಂಚೆ ಆ ಮಣ್ಣು ಕುಂಬಾರನ ಕೈನಲ್ಲಿ ಹೋದಾಗ ಒಂದೂ ಮಾತನಾಡಲಿಲ್ಲ. ಎಷ್ಟು ನೋವನ್ನು ಅನುಭವಿಸಿ ಬೆಂಕಿಗೆ ಪುಟಕ್ಕೆ ಹಾಕಲ್ಪಟ್ಟ ನಂತರ ಅದಕ್ಕೊಂದು ರೂಪ ಸಿಕ್ಕಿತ್ತು. ಇವತ್ತು ನೀನು ನಾನು ಹೇಳಬೇಕೇನೆಂದರೆ, ದೇವರೇ, ನನ್ನನ್ನು ಸದಾ ನಿನ್ನ ಕೈನಲ್ಲಿ ರೂಪಿಸಪ್ಪ, ಸೃಷ್ಟಿ ಮಾಡು ದೇವರೇ. ನಿನ್ನ ಕೈನಲ್ಲಿ ರೂಪಾಂತರ ಮಾಡುವಂಥ ಶಕ್ತಿ ಇದೆ. ನನ್ನ ಒಳಗಡೆ ಇರುವಂಥ ಈ ಆತ್ಮಿಕ ವಿರೋಧವಾಗಿರುವಂಥ ಈ ಕ್ರಿಯೆಗಳನ್ನು ನೀನು ತೆಗೆದುಹಾಕಿ ನನ್ನನ್ನು ಸುಂದರವಾದಂಥ ದೇವರ ಕರ್ತನೆ ಆತ್ಮಿಕತೆಯ ಒಂದು ಪಾತ್ರೆಯನ್ನಾಗಿ, ನಿನ್ನ ಕೈನಲ್ಲಿ ಉಪಯೋಗವಾಗುವಂಥ ಪಾತ್ರೆಯನ್ನಾಗಿ ನನ್ನನ್ನು ಮಾಡು ಎಂಬುದಾಗಿ ಇವತ್ತು ನೀನು ಕೇಳುವುದಾದರೆ, ದೇವ ಮಗುವೆ, ನಿನಗೆ ಯಾವುದೇ ರೋಗ ಬರೋದಿಲ್ಲ, ಯಾವುದೇ ತಡೆಗಳು ನಿನ್ನನ್ನು ಮುಟ್ಟೋದಿಲ್ಲ, ಯಾವ ಶತ್ರುಗಳು ನಿನಗೆ ಎದುರಾದರೂ, ಎಷ್ಟೇ ಅವಮಾನ, ನಿಂದೆ, ಏನೇ ಅಪಹಾಸ್ಯ ಬಂದರೂ ಸದಾ ಕೂಲಾಗಿರ್ತೀಯ. ಉಳಿದಿದ್ದನ್ನೆಲ್ಲ ದೇವರು ನೋಡ್ಕೊಳ್ಳುವಂತನಾಗಿದ್ದಾನೆ. ಸಮಾಧಾನ ನಿಮ್ಮೊಟ್ಟಿಗಿರಲಿ. ಒಂದು ನಿಮಿಷ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, 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 ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ ಕರ್ತನೆ, ಶ್ರಮೆಗೆ ಅಥವಾ ಶೋಧನೆಗೆ ಒಳಗಾಗುವಂಥ ವ್ಯಕ್ತಿಗಳಿಗೆ ನೀನಿಟ್ಟಿರುವಂಥ ಕೃಪೆ ದೊಡ್ಡದು ದೇವ. ಯೇಸುವಿನ ನಾಮದಲ್ಲಿ ನೀನು ಯಾರು ನಿನ್ನನ್ನು ಪ್ರೀತಿಸ್ತಾರೋ ಅವರನ್ನೇ ನೀನು ಪರೀಕ್ಷಿಸ್ತಿ, ಅವರಿಗೆ ನೀನು ಕರೀತಿ, ಅವರಿಗೆ ದೇವರೇ ಕರ್ತನೆ ಸ್ವಾಮಿ ಸಹಿಸಿಕೊಳ್ಳುವಂಥ ಸೌಭಾಗ್ಯವನ್ನು ಕೊಡುತ್ತೆ. ಅಂಥ ವ್ಯಕ್ತಿಗಳಿಗೆ ತೇಜೋಮಯವಾಗಿರುವಂಥ ಪರಿಶುದ್ಧಾತ್ಮನ ಅಭಿಷೇಕವನ್ನು ನೀನು ಅನುಗ್ರಹಿಸ್ತಿ. ಅಂಥ ವ್ಯಕ್ತಿಗಳಿಗೆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಆ ಮನುಷ್ಯರಿಗೆ ದೇವಕರ್ತನೆ ಜೀವವೆಂಬ ಜಯಮಾಲೆಯನ್ನು, ಜೀವವೃಕ್ಷದ ಫಲವನ್ನು, ಪರಲೋಕದ ಮನ್ನವನ್ನು, ನಿನ್ನ ಸಾನ್ನಿಧ್ಯಾನದಲ್ಲಿ ಸದಾಕಾಲ ಜೀವಿಸುವಂಥ ಅನುಗ್ರಹವನ್ನು ನೀನು ಕೊಡುವಂಥ ದೇವರಾಗಿದ್ದಿ. ಈ ಮಣ್ಣಿನ ಮಡಿಕೆ ನಮಗೆ ಇವತ್ತು ಪಾಠ ಕಲಿಸ್ತಾ ಇದೆ ದೇವ ಕರ್ತನೆ ಸ್ವಾಮಿ. ಆ ಮಣ್ಣು ಕುಂಬಾರನ ಕೈನಲ್ಲಿ ಸಿಕ್ಕಾಗ ಅದರಲ್ಲಿರುವಂಥ ಪ್ರತಿಯೊಂದು ಕಲ್ಮಶವನ್ನು ತೆಗೆದು ಹಾಕಿದ ಹಾಗೆ ಇವತ್ತು ನಾನು ಮತ್ತು ದೇವರ ಸಂದೇಶವನ್ನು ಕೇಳ್ತಿರುವಂಥ ನನ್ನ ಆತ್ಮೀಯ ದೇವಜನರ ಹೃದಯಗಳಲ್ಲಿರುವಂಥ ಎಲ್ಲ ಕೋಪ, ಕ್ರೋಧ, ಮತ್ಸರ, ಹೊಟ್ಟೆ ಕಿಚ್ಚು, ಅಸೂಯೆ, ದೇವರೇ ಕರ್ತನೆ ಸ್ವಾಮಿ, ಎಲ್ಲ ದ್ವೇಷ ಎನ್ನುವಂಥ ಕಸವನ್ನು ನೀನು ತೆಗೆದು ಹಾಕಿ ನಿನಗೆ ಬಳಕೆ ಆಗುವ ಹಾಗೆ, ನಿನಗೆ ಉಪಯೋಗವಾಗುವ ಹಾಗೆ, ನಿನ್ನ ಪ್ರೀತಿಯನ್ನು ಪ್ರಕಟ ಮಾಡುವ ಹಾಗೆ, ನಿನ್ನನ್ನು ಪ್ರೀತಿಸುವ ಹಾಗೆ ದೇವರೇ ಕರ್ತನೆ ನಿನ್ನ ಕೈನಲ್ಲಿ ಉಪಯೋಗವಾಗುವ ಪಾತ್ರೆಯನ್ನಾಗಿ ನಮ್ಮನ್ನು ರೂಪಾಂತರಗೊಳಿಸು. ನಮ್ಮನ್ನು ಚೆಚ್ಚು ದೇವರೇ. ನಮ್ಮನ್ನು ಕರ್ತನೆ ನಿನ್ನ ಇಷ್ಟಾನುಸಾರವಾಗಿ ದೇವರೇ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆಯಾದ ದೇವ ಕರ್ತನೆ, ಈ ಸನ್ನಿಧಿ ಸೇವೆಯನ್ನು ಪ್ರೀತಿಸಿ ನಿನ್ನ ಸಮ್ಮುಖದಲ್ಲಿ ಕಾಣಿಕೆಯನ್ನು ಸಮರ್ಪಿಸಿದಂಥ ವೆಂಕಟೇಶ್ ಬ್ರದರ್ಗಾಗಿಯೂ ದೇವರೇ ಕರ್ತನೆ ಸ್ವಾಮಿ, ಬಾಮಿನಿ ಸಿಸ್ಟರ್, ನವಮಿ ಸಿಸ್ಟರ್, ವಯಲೆಟ್ ಸಿಸ್ಟರ್, ದೇವರೇ ಕರ್ತನೆ ಸ್ವಾಮಿ, ಸುನೀತಾ ಸಿಸ್ಟರ್, ವಿಲಾಸಿನಿ ಸಿಸ್ಟರ್, ಸುವರ್ಣಲಕ್ಷ್ಮಿ ಸಿಸ್ಟರ್, ದೇವ ಕರ್ತನೆ ಸ್ವಾಮಿ, ಈ ಎಲ್ಲ ಮಕ್ಕಳನ್ನು ನಾವು ನಿನ್ನ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಈ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ತಂದೆಯಾದ ದೇವರೇ. ಇವರಿಗೆ ಬೇಕಾದ ಅಗತ್ಯತೆಗಳನ್ನು ಸಂಧಿಸಿರಿ, ಆರೋಗ್ಯವನ್ನು ದಯಪಾಲಿಸಿರಿ.
ಯೇಸುವಿನ ನಾಮದಲ್ಲಿ ಈ ಸಂದೇಶ ಎಲ್ಲೆಲ್ಲಿ ಕೇಳ್ತಾ ಇದ್ದಾರೋ ಅವರೆಲ್ಲರಲ್ಲೂ ಸದಾ ದೇವರ ಕರ್ತನೆ ಒಂದು ಸಮಾಧಾನ ಉಂಟಾಗಲಿ. ದೇವರೇ ಕರ್ತನೆ ಸ್ವಾಮಿ, ಮಡಿಕೆಯನ್ನು ಮಾದರಿಯಾಗಿ ತೆಗೆದುಕೊಂಡು ದೇವರ ಕರ್ತನೆ ನಿಜ ಕುಂಬಾರನಾಗಿರುವಂಥ ನಿನ್ನ ಕೈನಲ್ಲಿ ಪ್ರತಿಯೊಬ್ಬರು ಸಮರ್ಪಣೆಯಾಗುವಂತೆ ನೀನು ತಾನೇ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.